ನಮ್ಮ ಯಜಮಾನ್ರು ಇವತ್ತು ನನಗೆ 2 ಆಪ್ಷನ್ ಕೊಟ್ಟಿದ್ರು ಊಟಕ್ಕೆ. ಒಂದು ಹೋಟ್ಲ್ ಊಟ ಮತ್ತು ಇನ್ನೊಂದು ಮನೆ ಊಟ. ಮನೆ ಊಟ ಸೆಲೆಕ್ಟ್ ಮಾಡಿದೆ. ಆಗ ಸ್ವಲ್ಪ ಬೇಜಾರಾಯಿತು. ನನ್ನ ಬೇಜಾರು ನೋಡೋಕ್ಕಾಗದೆ ನಮ್ಮ ಯಜಮಾನ್ರು ನನ್ನ ಡೈರೆಕ್ಟಾಗಿ ಹೋಟೆಲಿಗೆ ಕರ್ಕೊಂಡೋಗಿ ನಿಲ್ಲಿಸಿದ್ರು. ನಮ್ಮ ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಮೂಮೆಂಟು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಈ ಥರ ರೆಸ್ಟೋರೆಂಟಿಗೆ ಕರ್ಕೊಂಡೋಗಿ ಚೇರ್ ಎಳೆದು ಕೂರಿಸೋದು ಇದೆಲ್ಲ ತುಂಬ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ರೋಸ್ ತೊಗೊಬಂದ್ಬಿಟ್ಟು ಪ್ರಪೋಸ್ ಮಾಡೋ ಥರ ಮಾಡಿದರು. ಅದಂತೂ ಇನ್ನೂ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ನಾನೇ ಆಕಾಶದಲ್ಲಿ ಅಕ್ಕಿ ಥರ ಹಾರಾಡ್ತಾ ಇದ್ದೆ ಅನ್ನಿಸ್ತು ನನಗಂತೂ. ನೋಡಿ ನೀವೇ, ನಾನು ಹಾರಾಡ್ತಾ ಇದ್ದೀನಿ ಇಲ್ಲೇನೆ. ಇಲ್ಲಿದ್ದ ಡಾಗ್ ಫೋಟೋ ನೋಡಿ ನನಗೆ ನಂಡೋಗಿ ನೆನಪಾಯಿತು. ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಅವನ್ನ. ಕೊನೆಗೂ ನಾವು ಆರ್ಡರ್ ಮಾಡಿದ ಫುಡ್ಡು ನಮ್ಮ ಟೇಬಲ್ ಬಂದು ಸೇರ್ತು. ಡೆಕೋರೇಷನ್ ಮಾತ್ರ ತುಂಬಾನೇ ಅದ್ಭುತವಾಗಿ ಮಾಡಿದ್ರು. ಕ್ಯಾರೆಟ್ನಲ್ಲಿ ಬಟರ್ಫ್ಲೈನ ಮಾಡಿದ್ರು. ಚಿಟ್ಟೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಚಿಟ್ಟೆ. ನಾರ್ಮಲ್ ಆಗಿ ವೇಟರು ಫುಡ್ನ ಸರ್ವ್ ಮಾಡೋದಕ್ಕೆ ಬಂದರು. ಬೇಡ ಬಿಡಿ ಸರ್, ನಾನೇ ಸರ್ವ್ ಮಾಡ್ತೀನಿ ನನ್ನ ಹುಡುಗಿಗೆ ಅಂತ ನಾನೇ ಸರ್ವ್ ಮಾಡಿ ತಿನ್ನಿಸ್ದೆ ಕೂಡ. ಅವಳು ಕೂಡ ನನಗೆ ತಿನ್ಸಿದ್ಲು. ಇದೆಲ್ಲ ಚಿಕ್ಕ ಚಿಕ್ಕ ಸನ್ನಿವೇಶ ಆದ್ರೂ ಕೂಡ ತುಂಬಾನೇ ಖುಷಿ ಕೊಡುತ್ತೆ. ನೋಡಿ ನಮ್ಮ ಹುಡುಗಿನೂ ನನಗೆ ಬಡಿಸ್ತಾ ಇದ್ದಾಳೆ. ಚೆನ್ನಾಗಿ ಬಡಿಸಿದ್ಲು, ಚೆನ್ನಾಗಿ ತಿನ್ಸಿದ್ಲು ಕೂಡ. ಇಬ್ರು ಕೂಡ ಒಂದೊಳ್ಳೆ ಊಟ ಮಾಡಿಕೊಂಡು ವಾಕ್ ಹೋದ್ವಿ. ವಾಕ್ ಹೋಗ್ಬೇಕಿದ್ರೆ ಗೊತ್ತಲ್ಲ ನಿಮಗೆ, ನಮ್ಮ ಯಜಮಾನ್ರು ನನ್ನ ಕೀಟ್ಲೆ ಮಾಡೋದು, ಆ ಥರ ಕೀಟ್ಲೆ ಮಾಡ್ತಾ ಇದ್ರು. ನಿನ್ನನ್ನು ಇಷ್ಟಪಟ್ಟು ಮದುವೆಯಾಗಿದ್ದಕ್ಕೂ ಸಾರ್ಥಕವಾಗಿದೆ, ಏಕೆಂದರೆ ನನಗೆ ಕಷ್ಟ ಎಂದರೆ ಏನಂತ ಗೊತ್ತಾಗದಂತೆ ನೋಡಿಕೊಂಡಿರುವೆ ನೀನು. ಈ ಹೃದಯ ಕೊನೆವರೆಗೂ ಬಯಸೋದು ನಿನ್ನ ಪ್ರೀತಿ ಮಾತ್ರ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.